ಕೊಚ್ಚಿ ಹೋಗಿದ್ದ ತುಂಗಭದ್ರಾ ಡ್ಯಾಂನ ಗೇಟ್ ಮೊನ್ನೆಯಷ್ಟೇ ದುರಸ್ತಿಯಾಗಿದೆ. ಇಷ್ಟಾದ್ರೂ ನಮ್ಮ ನಾಯಕರು ಎಚ್ಚೆತ್ತುಕೊಂಡಿಲ್ಲ. ಡ್ಯಾಂ ನಿರ್ವಹಣೆ ಟೆಂಡರ್ನಲ್ಲೂ ರಾಜಕೀಯ ಶುರು ಮಾಡಿದ್ದಾರೆ. ಇದರ ನಡುವೆ ತುಂಬಿದ ಆಲಮಟ್ಟಿ ಡ್ಯಾಂಗೆ ಸಿಎಂ ಬಾಗಿನ ಅರ್ಪಿಸಿದ್ದಾರೆ. ಟಿಎಂಸಿ ನೀರು ಹೊತ್ತು ನಿಂತಿರೋ ಇದು ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯ. 4 ಜಿಲ್ಲೆಯ ರೈತರ ಜೀವನಾಡಿಯಾಗಿರೋ ಡ್ಯಾಂ ನಿರ್ವಹಣೆಗೂ ಈಗ ರಾಜಕೀಯ ತಳುಕು ಹಾಕೊಂಡಿದೆ. ತುಂಗಭದ್ರಾ ಡ್ಯಾಂ ಅವಘಡವಾದ್ರೂ ಡೋಂಟ್ ಕೇರ್. ಡ್ಯಾಂ ನಿರ್ವಹಣೆಯಲ್ಲೂ ಕಾಸು ಮಾಡೋ ಕನಸು. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. 40 ಟಿಎಂಸಿ ನೀರು ಅನಾಯಾಸವಾಗಿ ಸಮುದ್ರ ಸೇರಿತ್ತು. ತಜ್ಞರ ಶ್ರಮದಿಂದಾಗಿ ಸದ್ಯ ಗೇಟ್ ಸರಿ ಹೋಗಿದೆ. ಇಂಥ ಅವಘಡ ಕಣ್ಮುಂದೆ ಇದ್ರೂ ರಾಜಕಾರಣಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಅಷ್ಟಕ್ಕೂ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಡ್ಯಾಂಗೆ 2 ವರ್ಷದಿಂದ ನಿರ್ವಹಣೆಯೇ ಆಗಿಲ್ಲ. ಗ್ರೀಸಿಂಗ್ ಸೇರಿದಂತೆ ನಿರ್ವಹಣೆಗೆ 2 ಕೋಟಿ ಹಣ ಬೇಕು ಅಂತ ಕೃಷ್ಣ ಭಾಗ್ಯ ಜಲ ನಿಗಮ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಆದರೆ ಸರ್ಕಾರ 63 ಲಕ್ಷ ಹಣವನ್ನ ಮಾತ್ರ ಬಿಡುಗಡೆ ಮಾಡಿದೆ. ವಿಷಯ ಅಂದ್ರೆ ಕಾಮಗಾರಿಯಲ್ಲೂ ರಾಜಕೀಯ ಶುರುವಾಗಿದೆಯಂತೆ. ಈ 2 ವರ್ಷಗಳಿಂದ ಗೇಟ್ಗಳ ನಿರ್ವಹಣೆ ಸರಿಯಾಗಿ ಆಗಿಲ್ಲ ಅನ್ನೋದು ಎಲ್ಲರಿಗೂ ಗುರುತಿರುವಂಥ ವಿಷಯ. ಇದರಲ್ಲಿ ಬಹುಶಃ ರಾಜಕೀಯ ನಡೆದಿದೆ ಅಂತೇಳಿ ಎಲ್ಲರಿಗೂ ಕಂಡು ಬಂದಿದೆ. ಯಾಕಂತಂದರೆ ಟೆಂಡರ್ ಕರಿಬೇಕಾದ್ರೆ ಇಲ್ಲಿ ಎಲಿಜಿಬಿಲಿಟಿ ಯಾರ ಹತ್ರ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದ ಅಂಥವ್ರಿಗೆ ಕೆಲಸ ಕೊಡಬೇಕನ್ನೋಂಥದ್ದು ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮಾವಳಿಯಲ್ಲಿ ಅಡಗಿರ್ತದೆ. ಆದರೆ ಅದನ್ನು ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ. ಡ್ಯಾಂಗೆ ಒಟ್ಟು 33 ಕ್ರಸ್ಟ್ ಗೇಟ್ಗಳಿವೆ. ಯಾದಗಿರಿ, ರಾಯಚೂರು, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಯ 6 ಲಕ್ಷ ಹೆಕ್ಟೇರ್ಗೆ ಇಲ್ಲಿಂದ ನೀರು ಹರಿಯುತ್ತೆ. ಡ್ಯಾಂ ನಿರ್ವಹಣೆ ಆಗದಿರೋದು ರೈತರ ಆತಂಕಕ್ಕೆ ಕಾರಣವಾಗಿದೆ. ನಿರ್ವಹಣೆಗೆ ನಿಗಮ ಟೆಂಡರ್ ಕರೆದಿತ್ತು. ಆದರೆ ತಮ್ಮವರಿಗೆ ಟೆಂಡರ್ ಕೊಡಿಸಲು ಸುರಪುರ ಶಾಸಕ ಟೆಂಡರ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಧಿಕಾರಿಗಳು ಮಾತ್ರ ಡ್ಯಾಂಗೆ ಯಾವುದೇ ತೊಂದರೆ ಇಲ್ಲ ಅಂತಿದ್ದಾರೆ. ಗೇಟ್ಗಳಲ್ಲಿ ಭಯ ಬೀಳುವಂಥದ್ದು ಏನೇನೂ ಇಲ್ಲ, ಎಲ್ಲವೂ ಸಮೇತ ಸುಸ್ಥಿತಿಯಲ್ಲಿದೆ, ಸುಭದ್ರವಾಗಿದೆ. ಆ ಥರ ಗಾಬರಿ ಪಡಬೇಕಾದಂತ ಯಾವ ಸ್ಥಿತಿಯೂ ಇಲ್ಲ. ಇದರ ನಡುವೆ ಆಲಮಟ್ಟಿ ಡ್ಯಾಂಗೆ ಸಿಎಂ ಇಂದು ಬಾಗಿನ ಅರ್ಪಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿರೋ ಆಲಮಟ್ಟಿ ಡ್ಯಾಂ ತುಂಬಿ ತುಳುಕುತ್ತಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಬಾಗಿನ ಅರ್ಪಿಸಿದ್ರು. ವಿಜಯಪುರದಿಂದ ಅಶೋಕ್ ಯಡಳ್ಳಿ, ರವಿಮುಖಿ ಜೊತೆ ಅಮೀನ್ ಹಸೂರ್, ಟಿವಿ9 ಯಾದಗಿರಿ.